ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ಶಿಲುಬೆ ಅದು ಬೆಳಕಿನ ಅನ್ವೇಷಣೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 18ರಿಂದ 20ನೇ ವಾಕ್ಯ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಒಬ್ಬ ಕ್ರಿಮಿನಲ್ ರಾಜಕಾರಣಿಯನ್ನ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದ ಕೋಣೆಯಲ್ಲಿ ಹಾಜರುಪಡಿಸಲಾಯಿತು. ಎದುರಿನ ವಕೀಲರು ಅವರು ಅಧಿಕಾರದಲ್ಲಿದ್ದಾಗ ಮಾಡಿದಂಥ ಎಲ್ಲ ಒಂದು ಸಂಗತಿಗಳನ್ನು ಅವರು ಬಹಿರಂಗಪಡಿಸಿದರು. ರಾಜಕಾರಣಿಗೆ ಆ ಒಳ್ಳೆಯ ನ್ಯಾಯಾಧೀಶನ ಮುಂದೆ ಯಾವುದೇ ರೀತಿಯಾದ ರಕ್ಷಣೆ ಸಿಗಲಿಲ್ಲ, ಯಾಕಂದರೆ ಅವನು ಆರೋಪಿಸಿದಂಥ ಎಲ್ಲ ಭ್ರಷ್ಟಾಚಾರವನ್ನು ಮಾಡಿದ್ದನು. ಸತ್ಯವೇದ ಹೇಳುತ್ತದೆ, ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ದಯವಿಟ್ಟು ಜಕರ್ಯ ಅಧ್ಯಾಯ 3 ಓದಿ, ಪ್ರವಾದಿಯ ಪುಸ್ತಕವನ್ನು ಓದಿರಿ. ಮಹಾಯಾಜಕನು ಸಹ ತನ್ನ ಕಾರ್ಯಗಳಿಂದ ಅಸಹಾಯಕನಾಗುತ್ತಾನೆ, ಆದರೆ ಕಲ್ವಾರಿ ಶಿಲುಬೆಯ ಮೇಲೆ ನಮ್ಮೆಲ್ಲ ಪಾಪಗಳನ್ನು ತೆಗೆದುಕೊಂಡ ದೇವರ ಮಗನಾದ ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಭರವಸೆ ನಿರೀಕ್ಷೆ ಇದೆ. ನಾವು ಯೋಹಾನ 8ನೇ ಅಧ್ಯಾಯವನ್ನು ಓದಿದರೆ, ಯೇಸು ಒಂದು ಮಹಿಳೆಯನ್ನು ಹೇಗೆ ಕ್ಷಮಿಸಿದರು ಮತ್ತು ಅವಳ ಪಾಪವನ್ನು ಇನ್ನು ಮುಂದೆ ಮಾಡಬಾರದು ಎಂದು ಎಚ್ಚರಿಸಿದನು ಎಂಬುದನ್ನು ನೀವು ನೋಡಬಹುದು. ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸು. ಯೇಸುವನ್ನು ನಂಬಿರಿ ಮತ್ತು ನಿತ್ಯ ಜೀವದ ವಾರಸುದಾರರಾಗಿರ್ರಿ. ಯೋಹಾನ 3ನೇ ಅಧ್ಯಾಯ 16ರಿಂದ 17ನೇ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆಮೆನ್.